ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ನಿಮಗೆ ಸ್ಟಿಚಿಂಗು ಹಾಗೆ ನಿಮಗೆ ಜಿಗ್ಸಾಗ್ ಎರಡು ಒಂದೇ ಮಿಷಿನ್ ಬರೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ನನಗೆ ಎರಡು ಒಂದರಲ್ಲೇ ಬೇಕು, ಎರಡು ಒಂದರಲ್ಲೇ ನೋಡಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಮೆಂಟ್ನ ಮಾಡಿದ್ರಿ. ಬಟ್ ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ವೀಡಿಯೋನ ಅಪ್ಲೋಡ್ನ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ತೋರಿಸಿದ್ದೀನಿ ಕೂಡ. ನಾವು ಒಬ್ಬರಿಗೆ ಕೊಡ್ತಾ ಇದ್ವಿ ಮಿಷಿನ್ನ. ಸೊ ಆವಾಗ ನಾನು ವೀಡಿಯೋನ ಮಾಡಿದ್ದೀನಿ. ಸೊ ಅದನ್ನು ಯಾರು ನೋಡಿಲ್ಲ ಅನಿಸುತ್ತೆ, ಹಂಗಾಗಿ ನೀವು ಮತ್ತೆ ಕೇಳ್ತಾ ಇದ್ದೀರಾ. ನಾನು ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ. ಫುಲ್ ಡೆಮೋನೇ ತೋರಿಸಿದ್ದೀವಿ ಅದರಲ್ಲಿ ನಾನು. ಬಟ್ ಇವಾಗ ನಿಮಗೆ ತೋರಿಸ್ತೀನಿ ಸೇಮ್ ಅದೇನೆ. ಬಟ್ ಅದರ ಅನ್ಬಾಕ್ಸಿಂಗು ಬಂದುಬಿಟ್ಟು ನಾನು ಬಾಕ್ಸಿಂಗ್ ಇದೆ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಯಾರೋ ಕಸ್ಟಮರ್ಗೆ ಅಂತೇಳಿ ತರಿಸಿರೋವಂಥದ್ದು. ಸೊ ಹಾಗಾಗಿ ಇವತ್ತು ಅದನ್ನು ವೀಡಿಯೋನ ಮಾಡ್ತಾಯಿದ್ದೀನಿ. ಅದು ಓಪನ್ ಮಾಡೋ ಅಲ್ಲ, ಉಷಾದಲ್ಲಿ ಸಾಮಾನ್ಯವಾಗಿ ಓಪನ್ ಮಾಡ್ಲಿಕ್ಕೆ ಬರೋಲ್ಲ. ಸೊ ನಾವು ಏನು ಟೇಮ್ ಬಾಕ್ಸಲ್ಲಿದೋ ಅದನ್ನು ಹಂಗೆ ಕೊಡ್ತೀವಿ. ಬಾಕ್ಸ್ ಬಿಚ್ಚಿ ಹೋಗ್ಲಾ ಓಪನ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದು. ಹಾಗಾಗಿ ನಾವು ಅದನ್ನು ಓಪನ್ ಮಾಡಿಲ್ಲ, ಜಸ್ಟ್ ಹಾಗೆ ಬಾಕ್ಸಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದು ಯಾವ್ಯಾವ ರೀತಿ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತೀನಿ. ನಿಮ್ಗೆ ಹಂಗೂ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಉಷಾ ಅಲ್ಲೂರು ಡಿಲೆಕ್ಸ್ ಅಂತ ಹೇಳ್ಬಿಟ್ಟು ಒಂದ್ಸಲ ಹೋಗಿ ಚೆಕ್ ಮಾಡಿ. ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ, ಇದು ನನಗೆ ಸ್ಟಿಚಿಂಗು ಮತ್ತು ಎರಡು ಮತ್ತು ಇದೇನದು ಜಿಗ್ಸಾಗು ಎರಡೂ ನನಗೆ ಒಂದರಲ್ಲೇ ತೋರಿಸಿ ನನಗೆ ಆ ಮಿಷಿನೇ ಬೇಕು, ನನಗೆ ಆ ಮಿಷಿನ್ ಬೇಕು ಅಂತ ಸುಮಾರು ಜನ ಮಾಡಿದ್ರಿ. ಬಟ್ ಬೆಳಿಗ್ಗೆನೂ ಕೂಡ ನನಗೆ ಸುಮಾರು ಜನ ಕಾಲ್ ಮಾಡಿದ್ರಿ. ಹಾಗಾಗಿ ಇವತ್ತು ನಿಮ್ಗೆ ತೋರಿಸ್ತಿದ್ದೀನಿ. ಆಮೇಲೆ ಇನ್ನೂ ಮೇಯ್ನಾಗಿ ಏನು ಹೇಳ್ತೀನಿ ಅಂತ ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರೋದು, ಮಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅದು ನಮ್ಮ ಯಜಮಾನ್ರದ್ದು ನಾನು ನಂಬರ್ನ ಕೊಟ್ಟಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಅವ್ರಿಗೆ ಗೊತ್ತಿರೋದು. ಇನ್ನು ನಾವು ಅವಾಗಿಂದ ಮಾಡ್ತಾ ಇರೋದ್ರಿಂದ ನಾನು ಎಲ್ಲ ಹೇಳಬಲ್ಲೆ. ಇನ್ನು ಏನೇ ರಿಪೇರಿ ಆಗಿರ್ಬೋದು, ಆಮೇಲೆ ಏನೇನು ನಿಮಗೆ ಫಿಟ್ ಮಾಡಿಕೊಡೋದಾಗಿರ್ಬೋದು, ಏನೇ ಇದ್ದರೂ ಕೂಡ ಅವ್ರನ್ನೇ ಕೇಳಬೇಕು. ಹಾಗಾಗಿ ನಿಮಗೆ ಅವ್ರ ನಂಬರ್ನ ನಾನು ಮೆನ್ಷನ್ನ ಮಾಡಿರ್ತೀನಿ. ಸುಮಾರು ಜನ ಕಾಲ್ ಮಾಡಿಬಿಟ್ಟು ಅವ್ರು ಲಕ್ಷ್ಮಿಯವ್ರ ಕೈಲಿ ಕೊಡ್ರಿ, ಲಕ್ಷ್ಮಿಯವ್ರ ಕೈಲಿ ಕೊಡ್ರಿ ಅಂತ ಹೇಳ್ತಾರಂತೆ. ಸೊ ನನ್ನ ಕೈಲಿ ಕೊಟ್ಟರೆ ನಾನು ಏನು ಹೇಳೋಕ್ಕೆ ಬರೋಲ್ಲ. ಮತ್ತು ನನ್ನ ಮಾಮೂಲಿ ಏನೂ ಇದೆ ಅದನ್ನು ಕ್ಲೀನಾಗಿ ಹೇಳ್ತೀನಿ. ಬಟ್ ಏನೇ ಫಿಟ್ಟಿಂಗ್ ಎಲ್ಲ ಮಾಡಬೇಕು ಅಂದರೂ ಅವ್ರನ್ನೇ, ಯಾಕಂದರೆ ಅವ್ರಿಗೆ ಐಡಿಯಾ ತುಂಬ ಜಾಸ್ತಿ ಇದೆ. ಹಾಗಾಗಿ ನೀವು ಮಿಷಿನ್ ಬಗ್ಗೆ ಏನೇ ಒಂದು ಕೇಳಬೇಕು ಅಂದರೂ ಆ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಸೇರಿಕೊಡ್ಬೇಕು, ಸರ್ವಿಸ್ ಮಾಡಬೇಕು, ನಿಮ್ಗೆ ಏನಾರು ಅದ್ರ ಬಗ್ಗೆ ಹೇಳಬೇಕು, ರಿಪೇರಿದು ಏನಾರು ಹೇಳಬೇಕು ಅಂದ್ರೂ ಅದನ್ನು ಅವರೇ ಮಾಡೋದು, ಅವ್ರಿಗೆ ಗೊತ್ತಿರೋದು. ನಮಗಂತೂ ಏನೂ ಗೊತ್ತಿಲ್ಲ. ನಾವೇನು ಇದರಲ್ಲಿ ಏನು ಫಿಟ್ಟಿಂಗ್ ನಾವು ಕೂಡ ಸ್ಟ್ಯಾಂಡ್ ಫಿಟ್ ಮಾಡ್ತೀವಿ, ಪ್ರತಿಯೊಂದು ಕೂಡ ಮಾಡ್ತೀವಿ. ಸೊ ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಕಮ್ಮಿ ಬೆಲೆಗೆ ಜಾಸ್ತಿ ಬೆಲೆಗೆ ಏನೇ ಬಂದರೂ ಅದು ನಮಗೆ ಗೊತ್ತಾಗುತ್ತೆ. ಬಟ್ ರಿಪೇರಿದೆಲ್ಲ ಅವ್ರನ್ನೇ ಕೇಳಬೇಕು. ಹಾಗಾಗಿ ಕ್ಲಿಯರಾಗಿ ಅವ್ರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಅವ್ರ ನಂಬರ್ನೇ ಮೆನ್ಷನ್ ಮಾಡಿರ್ತೀವಿ. ನೀವು ಕಾಲ್ ಮಾಡಿದ್ರೆ ಅವರೇ ರಿಸೀವ್ ಮಾಡೋದು. ನೀವು ಅವ್ರ ಹತ್ರನೇ ಏನೇ ಡೌಟ್ಸ್ ಇದ್ದರೂ ಅವ್ರನ್ನ ಕೇಳಿ. ಸೊ ಕಂಪ್ಲೀಟಾಗಿ ಹೇಳ್ತಾರೆ. ಮತ್ತು ಲಕ್ಷ್ಮೀ ಕೊಟ್ಟರೆ ನಂದು ಏನು ನೀವು ನನ್ನ ಕೇಳಿದ್ರೆ ಇನ್ನೇ ನಾನು ಬರೀ ಹೇಳ್ಬೋದು ಅಷ್ಟೇ. ಬಟ್ ಮಾಡೋದೆಲ್ಲ ಅವರೇನೆ. ಸೊ ಹಾಗಾಗಿ ನೀವು ಅವ್ರು ಯಾರೇ ಅವ್ರ ಫೋನ್ ಇತ್ತಿದ್ರೆ ನೀವು ಅವ್ರು ಕೊಡಿ ಅಂತ ಏನು ಕೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವ್ರ ಹತ್ರನೇ ಏನಿದೆಯೋ ಪ್ರತಿಯೊಂದೂ ಡೀಟೇಲ್ ಅವ್ರ ಹತ್ರನೇ ಕೇಳಿ ನೀವು ತಿಳ್ಕೊಳ್ಳಿ. ಸೊ ಇವಾಗ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಇವತ್ತು ಬಂದುಬಿಟ್ಟು ನಾನು ಉಷಾ ಅಲ್ಲೂರು ಡಿಲೆಕ್ಸ್ ಬಗ್ಗೆ ಇವತ್ತು ನಿಮಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ವೀಡಿಯೋನ ಸ್ಟಾರ್ಟ್. ಇದು ನಾವಿನ್ನೂ ಅನ್ಬಾಕ್ಸಿಂಗ್ ಇಲ್ಲ, ಇದು ಬಾಕ್ಸಿಂಗ್ ಇದು. ಸೊ ಇದನ್ನ ಯಾರೋ ಕಸ್ಟಮರ್ ಕೇಳಿದ್ದು ಅಂತೇಳಿ ತರಿಸ್ಬಿಟ್ಟಿದ್ದೀವಿ. ಸೊ ಉಷಾ ಜಾನೋಮಿ ಅಲ್ಲೂರು ಡಿಲೆಕ್ಸು. ಸೊ ಇದು ಬಂದುಬಿಟ್ಟು ನಿನ್ನ ನಾವು ಬಾಕ್ಸಿಂಗ್ ಮಾಡಿಲ್ಲ, ನಿಮಗೆ ಒಳಗಡೆ ಈ ಥರ ಕ್ಯಾರಿ ಕೊಡ್ತಾರೆ. ಸೊ ತುಂಬ ಚಿಕ್ಕದು, ನೀವಿಷ್ಟೇ ಇದು ನೋಡಿ, ಇದರಲ್ಲಿ ಏನು ನಿಮಗೆ ಕಾಣಿಸ್ತಿದೆಯೋ ಪಿಕ್ಚರು ಸೇಮ್ ಇಷ್ಟೇ ಇರುತ್ತೆ. ಮಿಷಿನು ಒಳಗಡೆನೂ ಕೂಡ ಸೇಮ್ ಇದೇ ಥರನೇ ಇರುತ್ತೆ ಬಾಕ್ಸಸ್ಸು. ಸೊ ನೋಡಿ, ನೀವು ಇಲ್ಲಿ ಏನು ಸ್ಟಿಚ್ಚನ್ನ ಹಾಕಿದ್ದಾರೆ ಇಷ್ಟು ಸ್ಟಿಚಸ್ಸು ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ. ಸೊ ಇದನ್ನು ನೀವು ಏನಿದೆಯೋ ಈ ಸ್ಟಿಚಸ್ನ ಪೂರ ನೀವು ಹಾಕ್ಕೊಳ್ಬೋದು. ಇದರಲ್ಲಿ ಒಟ್ಟು ಈ ಸುಮಾರು ನಿಮಗೆ 10 ಸ್ಟಿಚಸ್ ಬರುತ್ತೆ. ಸೊ ಇದರಲ್ಲಿ ಏನು ಕೊಟ್ಟಿರ್ತಾರೋ ನಿಮಗೆ 10 ಸ್ಟಿಚ್ಚು ನಿಮಗೆ ಬರುತ್ತೆ. ನಿಮಗೇನಾದರೂ ಎಂಬ್ರಾಯ್ಡಿಂಗಲ್ಲಿ ಸ್ವಲ್ಪ ಉಪಯೋಗ ಇದ್ದರೂ ಕೂಡ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ದರೆ ನೀವು ನಿಮ್ಮ ಬ್ಲೌಸ್ ವರ್ಕ್ ಮಾಡಿರೋ ಬ್ಲೌಸ್ ಮೇಲೆ ನೀವು ಈ ಥರ ಡಿಸೈನ್ನ ಕೂಡ ನೀವು ಮಾಡ್ಕೊಳ್ಬೋದು. ಆಮೇಲೆ ಕಚೀಫ್ಗಳಿಗೂ ಸೈಡಲ್ಲಿ ಡಿಸೈನ್ನ ಮಾಡ್ಬೋದು. ಸೊ ಐಡಿಯಾ ಇತ್ತು ಅಂದರೆ ನೀವು ಮಾಡ್ಬೋದು. ನಿಮ್ಮ ಬ್ಲೌಸ್ಗಳು ಹೊಲ್ದಿದ್ದು ಸುಮ್ಮನೆ ಖಾಲಿ ಇದ್ದರೆ ನೋಡಿ, ಈ ಸ್ಟಿಚ್ಚಲ್ಲಿ ನಿಮಗೆ ಯಾವ ಸ್ಟಿಚ್ ಇಷ್ಟ ಇದೆಯೋ ಈ ಸ್ಟಿಚ್ನ ನೀವು ಬೇಕಾದರೆ ಅಲ್ಲಿ ನಿಮ್ಮ ಒಂದು ಶೇಪ್ಗೆ ನೀಟಾಗಿ ಮಾಡ್ಕೊಳ್ಬೋದು. ಸೊ ತುಂಬಾ ಬೆಸ್ಟ್ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಜಿಗ್ಸಾಗು ಹಾಗೆ ನಿಮಗೆ ಸ್ಟಿಚಿಂಗು ಎರಡೂ ಕೂಡ ನಿಮಗೆ ಒಂದರಲ್ಲೇ ಅವೈಲಬಲ್ ಇರೋದು. ಸುಮಾರು ಜನ ಕೇಳಿದರೆ ನಮಗೆ ಎರಡು ಒಂದರಲ್ಲೇ ಕೊಡಿ ಅಂತೇಳಿ. ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಎರಡೂ ಕೂಡ ಅವೈಲಬಲ್ ಇರುತ್ತೆ. ಉಷಾ ಮಾತ್ರ ತುಂಬಾ ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಲೈನು, ಈ ಥರ ಕರ್ವು, ಸೊ ಈ ಥರ ಸ್ಟಿಚಸ್ಸು, ಮತ್ತು ಇಲ್ಲಿ ನಿಮಗೆ ಎಷ್ಟು ಸ್ಟಿಚ್ ಆಪ್ಷನ್ ಇದೆಯೋ ಸೊ ಇಷ್ಟು ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ನೋಡಿ, ಇದು ಕಾಜಾ ಗುಂಡಿ ನೀವು ಜಿಪ್ ಬೇಕಾದರೂ ಹಾಕ್ಕೊಳ್ಳೋಂಗೆ ಮಾಡ್ಕೊಳ್ಬೋದು. ಸೊ ಅದಕ್ಕೆಲ್ಲ ನಿಮಗೆ ಸ್ವಲ್ಪ ಐಡಿಯಾ ಅನ್ನೋದು ಇರಬೇಕು. ನಿಮಗೆ ಏನು ಇಲ್ಲಿ ಸ್ಟಿಚಸ್ ಕೊಡ್ತಾರೆ ನೋಡಿ, ಸ್ಟಿಚಸ್ ಫಂಕ್ಷನ್ ಅಂತೇಳಿ. ಸೊ ಇದಿಷ್ಟು ನಿಮಗೆ ಅವೈಲಬಲ್
ಇರುತ್ತೆ. ಸೊ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸುಮಾರು 21 ಸ್ಟಿಚಸ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಎಷ್ಟು ಕೂಡ ಅವೈಲಬಲ್ ಇರುತ್ತೆ, ಇಷ್ಟು ನೀವು ಮಾಡ್ಕೊಳ್ಬೋದು. ಐಡಿಯಾ ಇದ್ದರೆ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ಸೊ ನೋ ಪ್ರಾಬ್ಲಮ್. ಇಲ್ಲಿದೆ ನೋಡಿ, ಇದು ಕೂಡ ನಿಮಗೆ ಇಷ್ಟು ಸ್ಟಿಚಸ್ಸು ABCDEFG ಅಂತೇಳಿ ಏನು ಇಲ್ಲಿ ಕೊಟ್ಟಿರ್ತಾರೋ ನಿಮಗೆ ಅಲ್ಲಿ ನಿಮಗೆ ಇಲ್ಲಿ ರೋಲಲ್ಲಿ ನೋಡಿ ಇಲ್ಲಿದೆಯಲ್ವಾ, ಇಲ್ಲಿ ನಿಮಗೆ BC ನಿಮಗೆ ಇಲ್ಲಿ ನೀವು ನೋಡಿಕೊಂಡು ನಿಮಗೆ ಯಾವ ಸ್ಟಿಚಿಗೆ ಎ ಅಂದರೆ ನಿಮಗೆ ಈ ಸ್ಟಿಚ್ ಬರುತ್ತೆ, B ಅಂದರೆ ಈ ಸ್ಟಿಚ್ ಬರುತ್ತೆ, C ಅಂದಾಗ ನಿಮ್ಗೆ ಈ ಸ್ಟಿಚ್ ಬಂದಾಗ ನೀವು CEBCಗೆ ನೀವು ಹಿಂಗೆ ತಿರುಗಿಸ್ಕೊಂಡ್ರೆ ನಿಮಗೆ ಈ ಸ್ಟಿಚ್ಚು ಬರುತ್ತೆ. ಆಮೇಲೆ Dಗೆ ಸೊ ನೀವು D ಬಂದುಬಿಟ್ಟು ಇಲ್ಲಿದೆ, D ಬಂದ್ಬಿಟ್ಟು ಇಲ್ಲಿದೆ. ಸೊ ಈ Dಗೆ ನೀವು ಇದನ್ನು ಹಿಂಗೆ ತಿರುಗಿಸ್ಕೊಂಡು ಈಗ ಬಂದರೆ ನಿಮಗೆ ಈ ಒಂದು D ಸ್ಟಿಚ್ ಏನಿದೆಯೋ ಅದು ನಿಮಗೆ ಬ್ಲೌಸ್ ಮೇಲೆ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಏನು ನಂಬರ್ಸ್ ಕೊಟ್ಟಿದ್ದಾರೆ ABC ಅಂದರೆ ಫಸ್ಟ್ ಟೈಮ್ ನೀವು ಮಾಡ್ಕೊಳ್ಬೇಕಾದ್ರೆ ನೀವು ಇಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗಿಟ್ಟರೆ ಇದೇ ಸ್ಟಿಚ್ ಬರುತ್ತೆ, ಬಿಗಿಟ್ಟರೆ ಇದೇ ಸ್ಟಿಚ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇವಾಗ ನಾವು ಎಲ್ಲರೂ ಊರಿಗೆ ಹೋಗಬೇಕಾಗಿರುತ್ತೆ, ತುಂಬ ಎಮರ್ಜೆನ್ಸಿ ಟೈಮ್ ಇರುತ್ತೆ, ಆಮೇಲೆ ಬ್ಲೌಸ್ ಹೊಲಿಯೋದಿರುತ್ತೆ, ಸ್ಟಿಚಿಂಗ್ಸ್ ಇರುತ್ತೆ. ಸೊ ಅವಾಗ ನಾವು ಎಲ್ಲಾರ ಹೋಗಬೇಕು ಅಂದಾಗ ನೀವು ದೊಡ್ಡ ದೊಡ್ಡ ಮಿಷಿನ್ಗಳಾದರೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಈ ಥರ ಮಿಷಿನ್ಗಳಾದರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು ವೇಳೆ 2 ವೀಲರಲ್ಲಿ ಹೋದರೆ, ವೆಹಿಕಲಲ್ಲಿ ಹೋದರೆ, ಇಲ್ಲ ಬಸ್ಸಲ್ಲಿ ಹೋದರೆ ಇದನ್ನು ನೀವು ಆರಾಮಾಗಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ನಿಮ್ಮೂರಲ್ಲೇ ಮಡಿಕೊಂಡು ನಿಮ್ಮೂರಲ್ಲಿ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು, ಸ್ಟಿಚ್ ಮಾಡ್ಕೊಳ್ಬೋದು. ಎಲ್ಲರ ಹೋದ್ರೂ ಇದನ್ನು ತೊಗೊಂಡೋಗಿ ನೀವು ಅಲ್ಲೇ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಬೇಕಾದರೂ ಮಾಡ್ಬೋದು. ಇದು ತುಂಬಾ ಬೆಸ್ಟ್, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಸುಮಾರು ಜನ ನಮಗೆ ತುಂಬ ದೊಡ್ಡ ದೊಡ್ಡ ಮಿಷಿನ್ ಬೇಡ, ಕೆಲವರು ಈ ಥರ ಸಿಂಪಲಾಗೂ ಕೂಡ ಕ್ಯಾರಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂತ ಅನ್ನೋದಾದರೆ, ನೀವು ಮಿಷಿನ್ ತೊಗೊಳ್ತೀರಾ, ಸ್ಟಿಚ್ ಮಿಷಿನ್ಗೆ ಸಪ್ರೇಟಾಗಿ ತೊಗೊಳ್ತೀರಾ, ಸಿಕ್ಸಾಗ್ ಮಿಷಿನ್ಗೆ ಸಪ್ರೇಟಾಗಿ ತೊಗೊಳ್ತೀರಾ. ಅವಾಗ ಸ್ಪೇಸ್ ಎಷ್ಟು ಹೋಗುತ್ತೆ ಹೇಳಿ. ಸೊ ಅದಕ್ಕೊಂದು ಮಿಷಿನ್ಗೆ ಇದಕ್ಕೊಂದು ಮಿಷಿನ್ಗೆ ಒಂದು 1/4 ಭಾಗ ಸ್ಪೇಸ್ ಅದಕ್ಕೆ ಹೊಟ್ಟೋಗ್ಬಿಡುತ್ತೆ. ಸೊ ಇದು ಆ ಥರ ಅಲ್ಲ, ಇದನ್ನು ಮೇಲೆ ಮಡಿಕೊಳ್ಳೋದು, ಮೇಲೆ ಇಟ್ಕೊಳ್ಳೋದು. ಯಾವ್ದಾರ ಒಂದು ಚಿಕ್ಕದಲ್ಗೆ ಇದ್ದರೆ ನೀವು ಆರಾಮಾಗಿ ಮೇಲೆ ಇಟ್ಕೋಬೋದು, ಇಲ್ಲ ಸಜ್ಜೆ ಮೇಲ್ಗಡೆ ಅಡುಗೆ ಮನೆ ಸಜ್ಜೆ ಮೇಲೆ ಕೂಡ ಮಡಿಕೊಂಡು ನೀವು ಮಾಡ್ಕೊಳ್ಬೋದು. ಸೊ ಅದಕ್ಕೆ ಅಂತ ಒಂದು ಜಾಗ, ಇಷ್ಟೇ ಜಾಗ ಸಾಕು, ಇದಕ್ಕೆ ಜಾಸ್ತಿ ದೊಡ್ಡದು ಬೇಡ. ಅದೇ ನೀವು ಮಿಷಿನ ತೊಗೊಂಡೋಗಿ ಮಡಿಕೊಂಡ್ರೆ ಅದಕ್ಕೆ ಒಂದಷ್ಟು ಸ್ಪೇಸ್ ಬೇಕಲ್ವಾ, ಸ್ಟ್ಯಾಂಡು, 5 ಸ್ಟ್ಯಾಂಡು, ಆ ಸ್ಟ್ಯಾಂಡ್ 2 ಸ್ಟ್ಯಾಂಡ್ ಇರಬೇಕು ಅಂದರೆ ಎಷ್ಟು ಟೈಮಿಗೆ ಎಷ್ಟು ಸ್ಪೇಸ್ ಹೋಗುತ್ತೆ. ಸೊ ಕೆಲವರು ಯೋಚನೆ ಮಾಡ್ತಾರೆ, ನನಗೆ ಸ್ಪೇಸ್ ಹೋದರೂ ಪರವಾಗಿಲ್ಲ, ನನಗೆ ಈ ಥರ ಇರಬೇಕು ಅಂತ ಕೆಲವರು ಇಷ್ಟಪಡ್ತಾರೆ. ಇನ್ನು ಕೆಲವರು ನನಗೆ ತುಂಬ ಚಿಕ್ಕದಿದೆ ಜಾಗ ಸಾಕು, ಕೆಲವರು ಬಾಡಿಗೆ ಮನೆ ಅಂತ ಹೇಳ್ತಾ ಇರ್ತಾರೆ. ಸೊ ಬಾಡಿಗೆ ಮನೆಯವ್ರಿಗೆ ಈ ಥರ ಎಲ್ಲ ತುಂಬ ಆದಾಗ ಏನಾಗುತ್ತೆ, ಪದೇ ಪದೇ ಎಕ್ಸ್ಚೇಂಜ್ ಮಾಡ್ಕೊಂಡು ಮನೆ ಚೇಂಜ್ ಮಾಡಿದಾಗ ಪದೇ ಪದೇ ತೊಗೊಂಡೋಗಿ ಇಡಬೇಕಲ್ವಾ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಇರೋದಿಲ್ಲ. ಹಾಗಾಗಿ ಕೆಲವರು ನನಗೆ ಸಿಂಪಲಾಗಿರೋದೇ ಸಾಕು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾರೆ. ಸೊ ಅವರವರು ಅನುಗುಣವಾಗಿ ಯೋಚನೆ ಮಾಡ್ತಾರೆ. ಸೊ ನಮಗೆ ಅಂತೂ ನಾನಂತೂ ನನ್ನ ಸ್ವಂತವಾಗಿರೋದು ಸಪ್ಸಪೇಡಾಗೆ ಮಿಷಿನ್ ಇಟ್ಕೊಂಡಿರೋದು. ಅಂದರೆ ಆ್ಯಕ್ಚುಲಿ ಆವಾಗ ನನಗೆ ಅಷ್ಟೆಲ್ಲ ಐಡಿಯಾ ಇರಲಿಲ್ಲ, ನಾನು ಸಪ್ಸಪೇಡಾಗೆ ಮಿಷಿನ್ ತೊಗೊಂಡಿದ್ದು, ಆವಾಗ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಸ್ಪೇಸ್ ತುಂಬ ಬೇಕಾದಕ್ಕೆ. ಸೊ ಇವಾಗೆಲ್ಲ ನಿಮ್ಗೆ ಆಲ್ಟರ್ನೇಟಿವ್ ಬಂದಿದೆ, ತುಂಬ ಚಿಕ್ಕ ಸ್ಪೇಸ್ ಬಂದಿದೆ, ಆರಾಮಾಗಿ ಚಿಕ್ಕದನ್ನ ನೀವು ತಗೊಳ್ಬೋದು. ಆಮೇಲೆ ಇನ್ನೊಂದು ಮೇನ್ ಅಂದರೆ ಯಾರು ಊರಿಗೆ ಹೋಗೋದು ತುಂಬ ಉಪಯೋಗ ಆಗುತ್ತೆ. ನೀವು ಇಲ್ಲೇ ಕೂತ್ಕೊಂಡು ಹೊಲಿತಾ ಇರಬೇಕಾಗುತ್ತೆ, ಊರಿಗೆ ಹೋಗೋಕ್ಕಾಗಲ್ಲ, ಫಂಕ್ಷನ್ಸ್ ಇರುತ್ತೆ, ಅಟೆಂಡ್ ಮಾಡೋಕ್ಕಾಗಲ್ಲ, ತುಂಬ ಅರ್ಜೆನ್ಸಿ ಇರುತ್ತೆ ಕೊಡೋದು. ಕೆಲಸನ ಯಾರು ತುಂಬ ಇಷ್ಟಪಟ್ಟು ಮಾಡ್ತಾರಲ್ವ ಅವರೆಲ್ಲ ಯಾವುದೇ ಊರುಗಳಿಗಾಗಲಿ ಅಂತೆಲ್ಲ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈ ಕೆಲಸ ಬಿಡು ನಾಳೆ ಮಾಡ್ಕೊಂಡ್ರಾಯ್ತು, ಫಸ್ಟ್ ಊರಿಗೆ ಹೋಗೋಣ ಅಂತ ಅನ್ನೋರು. ಕೆಲವರು ಕೆಲಸಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇರೋಲ್ಲ, ಬಿಡು ನಾವು ಊರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಸೊ ನಾವಂತೂ ಅದರಲ್ಲಿ ನಾನು ಊರಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಕೆಲಸ ಮಾಡಬೇಕು. ಯಾಕಂದರೆ ನಮಗೆ ವರ್ಕ್ ಅಂದರೆ ಅಷ್ಟು ತುಂಬಾ ಇಷ್ಟಪಡ್ತೀವಿ. ಮತ್ತು ನಾವು ವರ್ಕ್ ಅಂದ್ರೆ ಫಸ್ಟ್ ಲೈಫ್, ಅದನ್ನು ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಹಂಗಾಗಿ ನೀವು ಯಾವುದೇ ಫಂಕ್ಷನ್ಗಾಗಲಿ ನಾನು ಹೋಗಲ್ಲ, ನಾನು ವರ್ಕ್ ಮಾಡ್ತಾಯಿರ್ತೀನಿ. ನನ್ನ ಮೇನ್ ಅದೇ, ನನ್ನ ಇಂಟೆನ್ಷನ್ನೇ ವರ್ಕ್, ಫಸ್ಟ್ ವರ್ಕು, ಆಮೇಲೆ ಮಿಕ್ಕಿತ್ತು. ಯಾಕಂದರೆ ನಾವು ಲೈಫು ಇವಾಗ ದುಡಿಮೆ ಮಾಡೋ ಟೈಮಲ್ಲಿ ದುಡಿಬೇಕು, ಆಮೇಲೆ ನಾವು ಮತ್ತೆ ದುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ತಾ ವಯಸ್ಸಾಗುತ್ತಲ್ವ, ವಯಸ್ಸಂತೂ ಬರೋದಿಲ್ಲ. ಹಾಗಾಗಿ ನಾವು ಇರುವಾಗಲೇ ಸ್ವಲ್ಪ ದುಡಿದು ಚೆನ್ನಾಗಿರಬೇಕು. ಹಾಗಾಗಿ ನಾನು ಸ್ವಲ್ಪ ಕೆಲಸಕ್ಕೆ ತುಂಬ ಜಾಸ್ತಿ ಒತ್ತನ್ನು ಕೊಡ್ತೀನಿ. ಹಾಗಾಗಿ ನಾನು ಫಂಕ್ಷನ್ನ ಅಟೆಂಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕೆಲಸಕ್ಕೆ ನಾನು ಫಸ್ಟ್ ಇದು ತೋರಿಸ್ತೀನಿ, ಕೇರ್ ತೋರಿಸ್ತೀನಿ. ಆಮೇಲೆ ಬ್ಲೌಸ್ ಫಸ್ಟು ಕೊಡಬೇಕು, ಆಮೇಲೆ ಮಿಕ್ಕಿದ್ದು ನನಗೆ ಆ ಮೈಂಡಲ್ಲಿ ಇದ್ದೀನಿ ನಾನು. ಸೊ ಹಂಗಾಗಿ ಕೆಲವು ತುಂಬ ಜನ ಆ ಥರ ಇರ್ತಾರೆ. ಆ ಥರದವ್ರಿಗೆ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಕೆಲಸ ಇದ್ದಾಗ ನೀವು ಊರಿಗೆ ತೊಗೊಂಡೋಗಿ ಮಾಡ್ಕೊಳ್ಳಿ. ಆರಾಮಾಗಿ ನಿಮ್ಮ ಕೆಲಸನೂ ಆಗುತ್ತೆ, ನೀವು ಜಾತ್ರೆ ನೋಡ್ದಂಗೆ ಆಗುತ್ತೆ, ಫಂಕ್ಷನ್ಗಳು ನೋಡ್ದಂಗೆ ಆಗುತ್ತೆ. ಆರಾಮಾಗಿ ಮನೇಲೂ ಕೂಡ ನೀವು ಮಾಡ್ಕೊಳ್ಬೋದು, ಆರಾಮಾಗಿ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಕೊಳ್ಬೋದು. ಹುಷಾರಾಗಿ ತೊಗೊಂಡೋಗ್ಬೇಕು, ಹುಷಾರಾಗಿ ತೊಗೊಂಬರ್ಬೇಕು. ಸೊ ಇದಂತೂ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೋಡೋದ್ರಲ್ವ ನಿಮ್ಗೆ ಇಷ್ಟ ಆಯಿತು ವಿಡಿಯೋ ಅಂದ್ಕೊಂಡಿದ್ದೀನಿ. ಸೊ ಸುಮಾರು ಜನ ಸ್ಟಿಚ್ಚು ಮತ್ತು ಜಿಗ್ಜಾಗ್ ಎರಡು ಒಂದರಲ್ಲೇ ಬರೋ ತೋರಿಸಿ ಅಂತ ಹೇಳ್ತಾಯಿದ್ರಿ. ಇವಾಗ ನಾನು ತೋರಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಪರ್ಚೇಸ್ನ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೂ ಕೂಡ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಡಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.